ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಆದ್ರೆ ಗೀದ್ರೆ ಏನೂ ಇಲ್ಲ. ನೀನು ನನ್ನ ಮಾತನ್ನ ಕೇಳಿಸ್ಕೋತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ನಾನು ಏನೇ ಹೇಳಿದ್ರು ಕೇವಲ ನಿಮ್ಮ ಅಪ್ಪನಾಗ ನಾನು ಹೇಳೋದಿಲ್ಲ, ಬದಲಾಗಿ ಮನೆ ಮುಖ್ಯಸ್ಥನಾಗಿ ಹೇಳಿರ್ತೀನಿ. ಸರಿಯಪ್ಪ, ಹೋಗಿ ಕೆಲಸ ಹುಡುಕ್ತೀನಿ. ಕೆಲಸ ಹುಡುಕಕ್ಕೆ ನೀವು ಇವನ್ ಜೊತೆ ಹೋದ್ರೆ ಒಳ್ಳೇದು ಅನ್ಸತ್ತೆ. ಅವನ್ ಕೆಲಸ ಅವನ್ ಹುಡುಕ್ಲಿ, ನಿಮ್ ಕೆಲಸ ನೀವು ಹುಡುಕಿ. ಅಂದ್ರೆ ಸ್ವಲ್ಪನಾದ್ರೂ ನನ್ ಮೇಲೆ ನಂಬಿಕೆ ಇಡಿ. ಸುಳ್ಳು ಹೇಳಿ ಹೋಗೋನಲ್ಲ ನಾನು. ಅಪ್ಪನ ಹತ್ರ ಕೆಲಸ ಹುಡುಕ್ತೀನಿ ಅಂತ ಹೇಳಿದ್ಮೇಲೆ ನಾನು ಕೆಲಸ ಹುಡ್ಕಕ್ಕೆ ಹೋಗ್ತೀನಿ. ನಾನು ಕೆಲಸ ಹುಡ್ಕಕ್ ಬರ್ತೀನಿ. ಭೀಮ್ಭಾವನ್ ಜೊತೆ ಎಲ್ಲೆಲ್ಲಿಗಂತ ಹೋಗ್ತೀಯಾ? ಲಕ್ಷ್ಮಿ ಅಕ್ಕ, ನಾನ್ ನನಗ್ ಕೆಲಸ ಹುಡುಕ್ತೀನಿ. ನೀನ್ ಯಾಕೆ ಕೆಲಸ ಹುಡುಕ್ಬೇಕು? ಹೋಗ್ಬೇಡ, ಅವಶ್ಯಕತೆ ಇಲ್ಲ. ಮಾವ, ಹೋಗಕ್ ಬಿಡಿ. ನಾವಿಬ್ರು ಕೆಲಸ ಮಾಡಿದ್ರೆ ಅತ್ತೆ ಮತ್ತೆ ಅಕ್ಕ ನಮ್ಮನ್ನ ಹಂಗ್ಸೋದನ್ನ ಕಮ್ಮಿ ಮಾಡ್ತಾರೆ. ಏನೇನೋ ಮಾತಾಡ್ತಿದ್ಯಲ್ಲ ರಮ. ನಿನ್ ಗಂಡಂಗ್ ಹೇಳ್ತಿರೋದು ನಾನು ಲಕ್ಷ್ಮಿನೂ ಅಲ್ಲ, ಅವನಪ್ಪ ಹೇಳ್ತಿರೋದು. ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅತ್ತೆ, ನಾನ್ ನಿಮ್ಮನ್ನ ನೋಡ್ದೆ. ನೀವು ಮಾವನ್ ಕೋಪದಲ್ಲಿ ಕರ್ಕೊಂಡು ಹೋಗಿದ್ದನ. ಆಗ್ಲಿಂದ ಮಾವ ಮನೆಗ್ ಬಂದಾಗ ಯಾಕೋ ಬೇಜಾರಲ್ಲಿದ್ರು. ರಮ್ಮ, ಇದೆಲ್ಲ ಈಗ್ಲೇ ಹೇಳುವಂತ ಅವಶ್ಯಕತೆ ಇದೆಯಾ? ಅಪ್ಪ ಹೇಳಿದ್ ಸರಿಯಾಗೇ ಇದೆ. ನೀನ್ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಿಲ್ಲ? ನೀವೇ ಹೇಳ್ತಿರಲ್ಲ ಸ್ತ್ರೀ ಪುರುಷ ಸಮಾನ ಅಂತ. ನಾನ್ ಕೆಲ್ಸ ಹುಡ್ಕೋ ಹಕ್ಕಿದ್ಯಾ ಇಲ್ವಾ? ಲಕ್ಷ್ಮಿ, ನೀನ್ ಮಾಡ್ತಿರೋದು ಯಾವುದು ಸರಿ ಇಲ್ಲ. ನಾನೀಗ ಏನ್ ಮಾಡ್ತಿದ್ದೀನೋ ಅದನ್ನ ಮುಂಚೆ ಯಾವತ್ತೋ ಮಾಡ್ಬೇಕಾಗಿತ್ತು. ನಿಮ್ ಜೀವನದ ಪ್ರತಿಯೊಂದು ಹೆಜ್ಜೆನೂ ನಾನ್ ನಿರ್ಧಾರ ಮಾಡ್ತೀನಿ ಇನ್ಮೇಲಿಂದ. ಗುಲಾಮ ಅನ್ಕೊಂಡಿದ್ಯಾ ನನ್ನ? ನೋಡಿ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನೀವು ಏನ್? ಕೇಳಲಿಲ್ಲ ಅಂದ್ರೇನು? ಹಾ, ನಾನ್ ವಿಷ ಕುಡಿತೀನಿ. ನನ್ ಜೊತೆಗೆ ನಿಮ್ ಮಗುನೂ ಸಾಯಿಸ್ಬಿಡ್ತೀನಿ. ನೀನ್ ಏನ್ ಹೇಳ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ? ಹೆಂಡತಿ ಆದೋಳು ಗಂಡಂಗ್ ಜೊತೆಯಾಗಿ ನಿಂತ್ರೆ ಅವನು ಜಗತ್ನೆ ಗೆದ್ದು ಬರ್ತಾನೆ. ಆದ್ರೆ ನಿಂತರ ನಡ್ಕೊಂಡ್ರೆ ಗಂಡ ಆದೋನು ಸೋತ್ ಹೋಗ್ತಾನೆ.
ಯಾಕೆ ಸುಮ್ಮನಿದ್ಯಾ? ಏನಾದ್ರೂ ಹೇಳು. ಇನ್ನು ಏನೇನಿದೆ ನಿನ್ ಮನ್ಸಲ್ಲಿ? ಇಲ್ಲೇ ತಿಂಡಿ ತಿಂತೀರಾ ಇಲ್ಲ ಹೊರಗಡೆ ಬರ್ತೀರಾ? ರಮಾ, ರಮಾ, ನೀವ್ ಯಾಕೆ ನನ್ ಹಿಂದೆ ಬರ್ತಿದ್ದೀರಾ? ನಿಮ್ ದಾರಿ ಆ ಕಡೆ ಹೋಗಿ. ಅಲ್ಲಿ ವಕೀಲರು ಕಚೇರಿ ಇದೆ. ನಾನ್ ಈ ಕಡೆ ಹೋಗ್ತೀನಿ. ನನಗ್ ಈ ದಾರಿಲಿ ಕೆಲ್ಸ ಸಿಗುತ್ತೆ. ನೀನ್ ಕೆಲ್ಸ ಮಾಡ್ಲೇಬೇಕು ಅನ್ನೋ ಅನಿವಾರ್ಯತೆ ಏನಿದೆ? ನೋಡಿ, ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡಿ. ಹಾಗೆ ಒಂದೇ ವಿಷಯಕ್ಕೆ ವಾದ ಮಾಡಕ್ ನನ್ಗಿಷ್ಟ ಇಲ್ಲ. ನಿಮಗ್ ಒಂದ್ ವೇಳೆ ಅನ್ಸಿದ್ರೆ ಸ್ತ್ರೀ ಪುರುಷ ಸಮಾನರು ಅಂತ ನನಗ್ ಕೆಲ್ಸ ಮಾಡೋದಕ್ ಬಿಡಿ. ಇಲ್ಲ ಅಂದ್ರೆ ನೀವೇ ಹೇಳ್ಬಿಡಿ, ನಿಮ್ ಪ್ರಕಾರ ಸ್ತ್ರೀ ಪುರುಷ ಸಮಾನರಲ್ಲ ಅಂತ. ನಾನ್ ಸುಮ್ನೆ ಆಗ್ತೀನಿ. ಅದ್ ಹಾಗಲ್ಲ ರಮಾ. ಹಾಗೂ ಹೀಗೂ ಏನಿಲ್ಲ, ನೇರವಾಗಿ ಹೇಳ್ಬಿಡಿ. ಸರಿ ಬಿಡು, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗಿ ಕೆಲ್ಸ ಹುಡುಕ್ತೀನಿ. ಒಂದ್ ನಿಮಿಷ. ಕೆಲ್ಸ ಹುಡುಕ್ತಾನೆ ಬೌದ್ಧ ಭಿಕ್ಷುನು ಹುಡುಕಿ. ನನಗ್ ಗೊತ್ತು, ಒಂದ್ ವೇಳೆ ನಿಮ್ ಮನ್ಸಲ್ ಪ್ರಶ್ನೆ ಇದ್ರೆ, ಅದಕ್ಕೆ ಉತ್ತರ ಸಿಗದೆ ಇದ್ರೆ ನಿಮ್ಗೆ ನೆಮ್ಮದಿ ಇರಲ್ಲ ಅಂತ. ಭೀಮಂಗೇನಾದ್ರೂ ಒಳ್ಳೆ ಕಡೆ ಬ್ಯಾರಿಸ್ಟರ್ ಹತ್ರ ಕೆಲಸ ಸಿಕ್ಬಿಟ್ರೆ ಸಾಕು. ಅದ್ರ ಜೊತೆಗೆ ಓದು ಮುಂದುವರಿಸಬಹುದು ಅವನು. ಪ್ರತಿದಿನ ಈ ನಾಟಕನ ನೋಡ್ಕೊಂಡು ನನ್ನ ಕೈಯಲ್ಲಿ ಇರಕ್ಕಾಗಲ್ಲ. ಹೌದು ರಾಮ್ಜಿ, ನನ್ಗೂ ಹಾಗೆ ಅನಿಸ್ತಾ ಇದೆ. ಭೀಮಂಗೆ ಒಂದ್ ಕಡೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು. ಒಂದ್ಸಲ ಅವನು ದುಡಿಯೋದಕ್ಕೆ ಶುರು ಮಾಡಿದ್ರೆ ಆಮೇಲೆ ರಮಾ ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಠ ಮಾಡೋದು ತಪ್ಪತ್ತೆ. ಪುರಂಜನಣ್ಣ, ನೀವು ಸ್ವಲ್ಪ ಹೊರಗಿರಿ, ನಾನು ಇವ್ರ ಜೊತೆ ಮಾತಾಡ್ಬೇಕು. ಆದ್ರೆ ಜೀಜಾಬಾಯಿ, ರಾಮ್ಜಿ ಯಾಕೋ ಬೇಜಾರಲ್ಲಿದ್ದಾರೆ. ದಯವಿಟ್ಟು ನೀನು ಏನೇನೋ ಮಾತಾಡಿ ಮತ್ತೆ ರಾಮ್ಜಿ ಮನ್ಸಿಗೆ ಬೇಜಾರು ಮಾಡಬೇಡ. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ನನ್ನ ಗಂಡನ ಹತ್ರ ನಾನು ಹೇಗ್ ಮಾತಾಡ್ಬೇಕು ಅಂತ. ಸ್ವಂತ ಮನೆ ಅನ್ನೋದಿಲ್ಲ, ನಂಗೆ ಬುದ್ಧಿ ಹೇಳಕ್ ಬರ್ತಾರೆ. 2 ದಿನಕ್ಕೆ ಅಂತ ಬಂದಿರೋರು ಇಲ್ಲೇ ಠಿಕಾಣಿ ಹಾಕಿದ್ದೀರಾ? ಜೀಜಾಬಾಯಿ, ಏನ್ ಹೇಳ್ತಿದ್ಯಾ ನೀನು? ಇದನ್ ಹೇಳೋ ಉದ್ದೇಶ ಇರ್ಲಿಲ್ಲ ನಂಗೆ. ಆದ್ರೆ ನನ್ನ ಹಕ್ಕನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಪುರಂಜನ, ಹೋಗಿ. ಹೇಳು, ಏನ್ ಮಾತಾಡ್ಬೇಕಿತ್ತು? ನಿಮ್ ಜೀವನದ ಪ್ರತಿಯೊಂದು ಹೆಜ್ಜೆನೂ ನಾನ್ ನಿರ್ಧಾರ ಮಾಡ್ತೀನಿ ಇನ್ಮೇಲಿಂದ. ಮಾತಾಡು. ಇನ್ಮೇಲ್ ನೀವ್ ನಾನು ಹೇಳ್ದಂಗೆ ಮಾಡ್ಬೇಕು. ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ನಿಮ್ಮನ್ ಮದ್ವೆ ಆಗಿ ನನ್ ಜೀವನ ನರಕ ಆಗೋಗಿದೆ. ನನ್ನೆಲ್ಲ ಆಸೆ ಕನಸುಗಳಿಗೆ ನಾನೇ ನನ್ನ ಕೈಯಾರೆ ಕೊಳ್ಳಿ ಇಟ್ಟಿದ್ದೀನಿ, ಒಳ್ಳೆ ಗೃಹಿಣಿ ಆಗೋ ಹಟ್ಟದಲ್ಲಿ. ಮತ್ತೆ ಆ ಭೀಮನಿಂದ ನಾನು ತಾಯಿಯಾಗೋ ಭಾಗ್ಯನೂ ಕಳ್ಕೊಂಡಿದ್ದೀನಿ. ಇದ್ರಲ್ಲಿ ಮಾತ್ರ ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಈಗ ನಂಗೆ ತಲೆ ಕೆಟ್ಟಿದ್ಯಾ ಅಂತೀರಾ? ನನ್ ತಲೆ ಬಾಯಿ ಏನ್ ಬರುತ್ತೋ ಅದನ್ನೇ ಹೇಳದ. ಏನ್ ಬೇಕಾದ್ರೂ ಕೋಪಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಿಮ್ ಮಗಂಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಬಗ್ಗೆ ಪಾಠ ಹೇಳ್ತಿರಲ್ಲ, ನಿಮ್ ಜವಾಬ್ದಾರಿನ ನಿಭಾಯಿಸಕ್ಕಾಗಲ್ವಾ ನಿಮ್ಗೆ? ನಿಮ್ಗನ್ಸಲ್ವಾ ನಿಮ್ ಹೆಂಡತಿ ಮಾತು ಕೇಳಿಸ್ಕೋಬೇಕು ಅನ್ನೋ ಸಣ್ಣ ಜವಾಬ್ದಾರಿ ಕೂಡ ಇಲ್ವಾ ನಿಮ್ಗೆ? ಜಿಜಾಬಾಯಿ, ಸರಿಯಾಗಿ ಮಾತಾಡಿದಿದ್ರೆ ಕೇಳಿಸ್ಕೋಬಹುದು. ಆದ್ರೆ ಆ ಥರ ನೀನ್ ಯಾವತ್ತೂ ಮಾತಾಡಿಲ್ಲ. ಹಾ, ಸರಿಯಾಗಿ ಮಾತಾಡೋರು ನೀವು ಮತ್ತೆ ನಿಮ್ಮ ಅಪ್ರಯೋಜಕ ಮಗ ಮಾತ್ರ. ಮಿಕ್ದವ್ರು ಯಾರೂ ಸರಿ ಇಲ್ಲ. ಆದ್ರೆ ಇವತ್ತು ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ನಾನು ಹೇಳಿದ್ದನ್ನ ಚಾಚೂ ತಪ್ಪದೆ ನೀವು ಮಾಡ್ಲೇಬೇಕು.
ಜಿಜಾಬಾಯಿ, ಒಂದಿನ ಇದಕ್ಕೆಲ್ಲ ಪಶ್ಚಾತ್ತಾಪ ಪಡ್ತೀಯ, ಪಟ್ಟೆ ಪಡ್ತೀಯ. ಪಶ್ಚಾತ್ತಾಪ ಪಡ್ತೀನಿ. ಸರಿಯಾಗಿ ಮಾತಾಡಿದ್ರಿ ಅತ್ತೆ ನೀವು. ಮನೆ ಗಂಡಸರ್ನ ಸರಿಯಾದ ದಾರಿಗೆ ತರಕ್ಕೆ ಮನೆ ಹೆಣ್ಮಕ್ಳು ಗಟ್ಟಿಯಾಗಿ ಮಾತಾಡ್ಲೇಬೇಕು. ನಾವಿಬ್ರು ಒಟ್ಟಿಗೆ ಹೋರಾಡೋಣ. ನನ್ನ ಮತ್ತು ನಿನ್ನ ಸಂಬಂಧ ಅತ್ತೆ ಸೊಸೆ ಸಂಬಂಧ. ಆದ್ರೆ ಇಲ್ಲಿ ಗೆಲ್ಲೋದಿಕ್ಕೆ ನಾವಿಬ್ರು ಒಟ್ಟಾಗಿ ಹೋರಾಡಬೇಕು. ಮೊದಲು ನಿನ್ ಕೋಪನ ನಿಯಂತ್ರಣ ಮಾಡೋದನ್ನ ಕಲಿ. ಸಂಪೂರ್ಣ ನಿಯಂತ್ರಣ. ಹೇಗ್ ನಿಯಂತ್ರಿಸಬೇಕು ಅಂದ್ರೆ, ಎಂತಹ ಪರಿಸ್ಥಿತಿಯಲ್ಲೂ ಯಾವುದೇ ವ್ಯಕ್ತಿಯಿಂದಲೂ ಎಂದಿಗೂ ನೀನು ವಿಚಲಿತನಾಗ್ಲೇಬಾರ್ದು. ಈಗ್ಲಾದ್ರೂ ನನಗೆ ತಿಳಿಸ್ಕೊಡಿ, ಬದುಕಿನಷ್ಟೇ ಸಾವಲ್ಲೂ ನಾವು ಸಾರ್ಥಕತೆ ಪಡೆಯೋದು ಹೇಗೆ? ಈ ಜಗತ್ತಲ್ಲಿ ಎಲ್ಲೆಡೆ ಇರುವಂಥದ್ದು ಏನಿದೆ ಹೇಳು? ಸರ್ವಂ ದುಃಖಂ. ಭಗವಾನ್ ಬುದ್ಧ ಹೇಳಿರುವಂತಹ ಮೊದಲ ಸಿದ್ಧಾಂತವಿದು. ಇದರ ತಾತ್ಪರ್ಯ ಜಗತ್ತಿನೆಲ್ಲೆಡೆಯೂ ದುಃಖವೇ ತುಂಬಿದೆ. ಹಾಗಾದ್ರೆ ಈ ದುಃಖಕ್ಕೆ ನಿವಾರಣೆ ಏನಿದೆ? ಮೊದಲು ದುಃಖವನ್ನು ಅನುಭವಿಸು. ನಿನ್ನದಲ್ಲ, ಬೇರೆಯವರದ್ದು. ನಂತರ ನೀನೇ ಸ್ವತಃ ನಿವಾರಣೆಯ ದಾರಿಯನ್ನ ಕಂಡ್ಕೋತೀಯ. ನಾವಿನ್ ಬರ್ತೀವಿ. ದುಃಖದ ಅನುಭವ ಆದ ನಂತರ ಹುಡುಕಾಟ ಆಗ್ಲಿ, ನಾವು ಮತ್ತೆ ಸಿಗ್ತೀವಿ. ಸರ್ವಂ ದುಃಖಂ. ಭಗವಾನ್ ಬುದ್ಧ ಹೇಳಿರುವಂತಹ ಮೊದಲ ಸಿದ್ಧಾಂತವಿದು. ಇದರ ತಾತ್ಪರ್ಯ ಜಗತ್ತಿನೆಲ್ಲೆಡೆಯೂ ದುಃಖವೇ ತುಂಬಿದೆ. ಸರಿಯಾಗಿ ಕೇಳಿಸ್ಕೊ. ನಾನು ಮಂಚಯ್ಯ ಇಬ್ರು ಹೊರಗಡೆ ತಿರ್ಗಾಡ್ಕೊಂಡ್ ಬರ್ತೀವಿ. ನೀನಂತೂ ಅವ್ರಿಗೆ ತಂದೆ ಆಗೋ ಭಾಗ್ಯ ಕೊಡ್ಲಿಲ್ಲ, ಅದಕ್ಕೆ ನಾನಾದ್ರೂ ಅವ್ರಿಗೆ ಕೊಡ್ಬೇಕು ಅನ್ಕೊಂಡಿದೀನಿ. ಒಳ್ಳೆ ವಿಷಯ ಹೇಳ್ತಿದ್ಯಾ. ಒಳ್ಳೆ ಸುದ್ದಿಗೆ ನಾನು ಕಾಯ್ತೀನಿ. ಏನ್ ಗೊತ್ತಾ ಪ್ರತಿಭಾ, ಮೊದ್ಲು ಮಂಚಯ್ಯ ತುಂಬಾ ಒಳ್ಳೆ ಮನುಷ್ಯ ಅನ್ಕೊಂಡಿದ್ದೆ. ಅವ್ರ ಅಪ್ಪ ಅಮ್ಮ ಸರಿ ಇಲ್ಲ ಅನ್ಕೊಂಡಿದ್ದೆ. ತುಂಬಾ ದಿನ ಆದ್ಮೇಲೆ ನನ್ಗೆ ಅರ್ಥ ಆಯ್ತು ಅವನ್ ತಂದೆ ತಾಯಿ ಒಳ್ಳೆಯವ್ರೆ, ಆದ್ರೆ ಮಂಚಯ್ಯ ಒಳ್ಳೆ ಮಗ ಆಗಿರ್ಲಿಲ್ಲ ಅಂತ. ಇರ್ಲಿ ಬಿಡು, ಮಂಚಯ್ಯ ಒಳ್ಳೆ ತಂದೆ ಆದ್ರೂ ಆಗ್ಲಿ. ನಡಿ ಪ್ರತಿಭಾ. ಸರ್ಸಮ್ನವ್ರೆ, ಒಳ್ಳೆ ಮಗ ಆಗಕ್ಕಾಗದೆ ಇರೋನು, ಒಳ್ಳೆ ಗಂಡ ಆಗಕ್ಕಾಗದೆ ಇರೋನು ಒಳ್ಳೆ ಅಪ್ಪ ಹೇಗಾಗೋದಕ್ಕೆ ಸಾಧ್ಯ ಹೇಳಿ? ಏಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಸರಿಯಾಗಿ ಮಾತಾಡ್ತಿದ್ದೀನಿ, ನೀನ್ ನಂಗೆ ಹೇಳ್ಕೊಡಕ್ ಬರ್ಬೇಡ. ಹೋಗ್ ಬನ್ನಿ, ಸಂತೋಷವಾಗಿ ಹೋಗ್ ಬನ್ನಿ. ನಡಿರಿ. ನಡಿ. ಏನೋ ಮಾಡ್ತಾ ಇದ್ಯಾ? ಓದ್ತಿದ್ದೀನಿ. ಓದ್ತಿದ್ಯಾ? ಯಾವ ವರ್ಗದವನ್ ನೀನು? ನಾನು ಕೆಳವರ್ಗದವನು. ಕೆಳವರ್ಗದವನ? ಎಷ್ಟೋ ಧೈರ್ಯ ನಿಂಗೆ ಪುಸ್ತಕ ಮುಟ್ಟಕ್ಕೆ? ನಮ್ ಜಾತಿಯವರಾಗಿ ಭೀಮರಾವ್ ಕೂಡ ಓದ್ತಿದ್ದಾರೆ, ನಾನು ಓದ್ತೀನಿ.
ಓದ್ಬೇಕಂತೆ. ಪುಸ್ತಕನೇ ಇಲ್ಲ ಅಂದ್ಮೇಲೆ ಹೇಗ್ ಓದ್ತಾನೆ? ನಡಿ. ಓದ್ಬೇಕಾ ನೀನು? ಕೆಳವರ್ಗದವನಾಗಿ ಓದ್ಬೇಕೇನೋ ನೀನು? ಕೆಳಗಿಡು. ಅಪವಿತ್ರ ಮಾಡಿದ್ಯಲ್ಲೋ ನಾವು ಓಡಾಡೋ ದಾರಿನ. ಏನ್ ಮಾಡ್ತಾ ಇದ್ದೀರಾ ನೀವು? ಹಾ, ನಿಂದ್ಯಾವ ಜಾತಿನೋ? ನೀನು ಕೆಳವರ್ಗದವನ್ ತಾನೆ? ತೊಲಗೋ, ದೂರ ನಿಂತ್ಕೋ. ಹೀಗೆಲ್ಲ ಮಾಡೋದಕ್ ನಾನ್ ಬಿಡೋದಿಲ್ಲ. ಮಾಡಕ್ ಬಿಡಲ್ವಾ? ದೂರ ನಿಂತ್ಕೋ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಮಗನೇ. ಕೆಳವರ್ಗದವನಾಗಿ ಓದೋದು ಬರೆಯೋದೆಲ್ಲ ಬೇಕಾ ನಿಮ್ಗೆ? ನೋಡಿ, ದಯವಿಟ್ಟು ಈ ರೀತಿ ಮಾಡ್ಬೇಡಿ. ಏನ್ ಮಾಡ್ತೀನಿ ನೋಡಿಗ. ನೋಡಿ, ಹೀಗ್ ಮಾಡ್ಬೇಡಿ. ಅವೆಲ್ಲ ಪುಸ್ತಕಗಳು ಸುಟ್ಟು ಹೋಗುತ್ತೆ. ಓದೋದಂದ್ರೆ ಪ್ರಾಣ ಅಲ್ವಾ ಭೀಮ್ಭಾವಂಗೆ? ಈಗ ಓದ್ಲಿ ಚೆನ್ನಾಗೆ. ಹೋರಾಟಕ್ಕೆ ಅಂತ ನಿಂತ ಮೇಲೆ ಪೂರ್ತಿಯಾಗಿ ಹೋರಾಡೋಣ. ಹೌದು ಅತ್ತೆ, ಅದೇನಾಗುತ್ತೋ ಆಗೋಗ್ಲಿ. ಭೀಮನ್ ಪುಸ್ತಕಗಳು ಸುಟ್ಟು ಹೋಗೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದು ಅತ್ತೆ. ಹುಚ್ಚ ಏನೋ ನೀನು? ಹುಚ್ಚ ಅಲ್ಲ ಭೀಮ್ರಾವ್ ನಾನು. ಪುಸ್ತಕ ಅಂದ್ರೆ ಜೀವಕ್ಕಿಂತ ಹೆಚ್ಚು ಪ್ರೀತಿ ಇರೋ ಭೀಮ್ರಾವ್. ನೀವು ಭೀಮ್ರಾವ, ನೀವು ಭೀಮ್ರಾವ. ಏನಾಯ್ತು? ನಿಮ್ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ಇವನು ಭೀಮರಾವೇ ಕಣ, ದೇವರಲ್ಲ. ಕೆಳವರ್ಗದವನಾಗಿ ನೀನು ಓದ್ಬೇಕಾ? ನಿಮ್ಮಪ್ಪ ಅಮ್ಮಂಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಿರೋ. ನಿನ್ನ ಅದ್ ಹೆಂಗ್ ಓದಕ್ ಕಳಿಸ್ತಾರೋ ನಾನು ನೋಡ್ತೀನಿ. ಏನಾಯ್ತು ಪುಟ್ಟ? ಅಪ್ಪ ಅಮ್ಮ ಓದೋದ್ ಬೇಡ ಅಂತ ಹೇಳ್ತಾನೆ ಇರ್ತಾರೆ. ನಾನು ಇಲ್ಲಿವರೆಗೂ ನಿಮ್ ಬಗ್ಗೆ ತುಂಬಾ ಕೇಳಿದೀನಿ, ಅದಕ್ಕೆ ಹಠ ಮಾಡಿ ಓದ್ತಿದ್ದೀನಿ. ಆದ್ರೆ ಅಪ್ಪ ಹೇಳಿದ್ದಾರೆ, ಓದೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ ಮನೆಗೆ ಯಾವ್ದೇ ರೀತಿ ತೊಂದ್ರೆ ಬಂದ್ರೆ ನೀನ್ ಓದನ್ನ ಅವತ್ತೇ ನಿಲ್ಲಿಸ್ತೀನಿ ಅಂತ. ಜಗತ್ತಿನೆಲ್ಲೆಡೆಯೂ ದುಃಖವೇ ತುಂಬಿದೆ.
ತಗೋ. ಜೀವನದಲ್ಲಿ ಇಂಥ ಕಷ್ಟಗಳು ಬರ್ತಾನೆ ಇರುತ್ತವೆ, ಆದ್ರೆ ಓದೋದನ್ನ ಮಾತ್ರ ನೀನ್ ಯಾವತ್ತೂ ನಿಲ್ಲಿಸ್ಬೇಡ.